ಹೆಲೋ ಗಾಯ್ಸ್, ನಾವಿವತ್ತು ಮಾಡೋಣ ಸ್ಪೆಷಲ್ ಆಗಿ ಹೆಲ್ದಿಯಾಗಿರೋ ಚಿಲ್ಲಿ ಚಿಕನ್. ಚಿಲ್ಲಿ ಚಿಕನ್ ಅಂದರೆ ಬಾಯ್ಸ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಲೇಡೀಸ್ ಕೂಡ ತಿಂತಾರೆ, ಆದರೆ ಅಷ್ಟೊಂದು ಇಷ್ಟಪಡಲ್ಲ. ಯಾಕೆಂದರೆ ಗೋಬೀಸ್ ಆ್ಯಂಡ್ ಮಂಚೂರಿಯನ್ಸ್ ಯಾವಾಗಲೂ ಲೇಡೀಸ್ಗೆ ಸಿಕ್ಕಾಪಟ್ಟೆ ಇಷ್ಟ. ಅದೇ ಬಾಯ್ಸ್ ಅಂದರೆ ಖಡಕ್ಕಾಗಿ ಸ್ಪೈಸಿಯಾಗಿ ಟೇಸ್ಟಿಯಾಗಿರೋ ಚಿಲ್ಲಿ ಚಿಕನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಹಾಗಾಗಿ ನಮ್ಮ ಸ್ಪೆಷಲ್ ಇವತ್ತಿದ್ದು ಚಿಲ್ಲಿ ಚಿಕನ್. ಮೊದಲಿಗೆ ನಾವೆಲ್ಲನೂ ಕಟ್ಟಿಂಗ್ ಮಾಡಿ ಇಟ್ಕೊಳ್ಳೋಣ. ಕ್ಯಾಪ್ಸಿಕಮ್, ಆನಿಯನ್, ಗ್ರೀನ್ ಚಿಲ್ಲಿ ಇದನ್ನು ಚಂದ ಮಾಡಿ ಕಟ್ ಮಾಡಿ ಇಟ್ಕೊಳ್ಳೋಣ. ಅದಾದ ನಂತರ ಚಿಕನ್ ಕಟ್ಟಿಂಗ್ ಪ್ರೊಸೆಸ್ಗೆ ಹೋಗೋಣ. ಮತ್ತು ತುಂಬಾ ಇಂಪಾರ್ಟೆಂಟ್, ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೇಕಾದರೆ ಹಾಕೋಬೋದು ನಿಮ್ಗೆ ಇಷ್ಟ ಇದ್ದರೆ, ಆದರೆ ಸ್ಪೆಷಲಿ ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಇದ್ದರೆ ಇನ್ನೂ ಫ್ಲೇವರ್ ಜಾಸ್ತಿ ಇರುತ್ತೆ ಮತ್ತು ಟೇಸ್ಟು ಸಖತ್ತಾಗಿರುತ್ತೆ. ನಾವು ಕಟ್ಟಿಂಗ್ ಮಾಡಬೇಕಾದ್ರೆ ಮೊದಲು ಗಮನ ಕೊಡಬೇಕಾಗಿರೋದು ಗ್ರೀನ್ ಚಿಲ್ಲಿ, ಆನಿಯನ್, ಈರುಳ್ಳಿನ ನಾವು ಸಿಪ್ಪೆ ತೆಗೆದು ಒಂದು ಸಲ ತೊಳ್ಕೊಬೇಕು. ಆವಾಗ ಈಗಿನ ಈರುಳ್ಳಿಯಲ್ಲಿ ಒಳಗಡೆ ಸೈಡಲ್ಲಿ ಸ್ವಲ್ಪ ಬ್ಲ್ಯಾಕ್ ಆಗಿ ಅದು ಕೆಮಿಕಲು ಅಥವಾ ಏನು ಅಂತ ಗೊತ್ತಾಗಲ್ಲ, ಅಥವಾ ಓಲ್ಡ್ ಸ್ಟಾಕ್ ಆಗಿರೋದ್ರಿಂದ ಫಂಗಸ್ ಬಂದಿರೋದು ಏನು ಅಂತಲೇ ಅರ್ಥ ಆಗಲ್ಲ. ಯಾಕೆಂದರೆ ಒಂಥರ ಕಪ್ಪಗಿರುತ್ತೆ. ಹಾಗಾಗಿ ನಾವು ತಿಂದೇ ಇರೋದನ್ನು ನಾವು ಯಾವತ್ತೂ ನಮ್ಮ ಫುಡ್ಡಲ್ಲಿ ಬಳಸ್ಕೋಬಾರ್ದು. ಹಾಗಾಗಿ ಸ್ಪೆಷಲಿ ಈರುಳ್ಳಿನ ಸಿಪ್ಪೆ ತೆಗೆದ ನಂತರ ಒಂದು ಸಲ ವಾಶ್ ಮಾಡಿ, ನಾನು ಅದೇ ಥರ ಈರುಳ್ಳಿ ಸಿಪ್ಪೆ ತೆಗೆದ ನಂತರ ವಾಶ್ ಮಾಡಿ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಕ್ಯಾಪ್ಸಿಕಮ್ ಕೂಡ ಅದೇ ಥರ ಲೈಟ್ ಬಿಸಿ ಇರೋ ನೀರಲ್ಲಿ ಒಂದು ಸಲ ಹಾಕಿ ತೊಳ್ಕೊಳ್ಳಿ. ಯಾಕೆಂದರೆ ಏನು ಕೆಮಿಕಲ್ ಹಾಕ್ತಾರೋ ಅಥವಾ ಯಾವ ಥರ ತಗೊಂಬರ್ತಾರೋ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಹೆಲ್ತ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಹಾಗಾಗಿ ನಾವು ತಿನ್ನೋದು ಹೊಟ್ಟೆಗಾಗಿ, ಆ ತಿನ್ನೋ ಅನ್ನ ಯಾವತ್ತೂ ಚೆನ್ನಾಗಿ ಟೇಸ್ಟಿಯಾಗಿರಬೇಕು. ಅದೇ ಥರ ನಾನಿವಾಗ ಬೋನ್ಲೆಸ್ ಆಗಿ ಚೆಸ್ಟ್ ಪೀಸ್ ತೊಗೊಂಡಿದ್ದೀನಿ. ಯಾಕೆಂದರೆ ಚಿಕನ್ ಸಿಕ್ಕಾಪಟ್ಟೆ ಸಾಫ್ಟಾಗಿ ಸಿಗುತ್ತೆ. ಲೆಗ್ ಪೀಸ್ ತೊಗೋಬೋದು, ಲೆಗ್ ಪೀಸಲ್ಲಿ ಇನ್ನೂ ರುಚಿ ಜಾಸ್ತಿ ಇರುತ್ತೆ, ಆದರೆ ಸ್ವಲ್ಪ ನಾರ್ ಥರ ಪದಾರ್ಥ ಇರುತ್ತೆ. ಹಾಗಾಗಿ ನಾನು ಚೆಸ್ಟ್ ಪೀಸ್ ತೊಗೊಂಡಿದ್ದೀನಿ. ಓಕೆನಾ? ಚೆಸ್ಟ್ ಪೀಸ್ನ ಸಣ್ಣ ಸಣ್ಣದಾಗಿ ಕ್ಯೂಬ್ ಕಟ್ ಮಾಡ್ಕೊಳ್ಳೋಣ. ಯಾಕೆಂದರೆ ಚಿಲ್ಲಿ ಚಿಕನ್ ಅಂದರೆ ತಿನ್ನೋದಕ್ಕೂ ರುಚಿಯಾಗಿರಬೇಕು, ನೋಡೋದಕ್ಕೂ ಚೆನ್ನಾಗಿರಬೇಕು. ಹಾಗಾಗಿ ಒಂದೇ ಥರ ಸಣ್ಣ ಸಣ್ಣ ಕ್ಯೂಬ್ ಕಟ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಚಿಕನ್ನ ನಾನು ಆಲ್ರೆಡಿ ವಾಶ್ ಮಾಡಿ ಕಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಆವಾಗವಾಗ ವಾಶ್ ಮಾಡ್ತಾ ಇರೋದು ಬೇಡ ಅಂತಂದ್ಬಿಟ್ಟು ಮೊದಲೇ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡಿ ಕಟ್ ಮಾಡ್ತಾಯಿದ್ದೀನಿ. ನಾನಿವಾಗ ಇಬ್ಬರಿಗೆ ತಿನ್ನೋದಕ್ಕೆ ಎಷ್ಟು ಬೇಕು ಅಷ್ಟೇ ಮಾಡ್ತಾಯಿದ್ದೀನಿ. ಜಾಸ್ತಿ ಅಂದರೆ ಒಂದು 200 ಗ್ರಾಮ್ ಚಿಕನ್. ಅದಕ್ಕಿಂತ ಜಾಸ್ತಿ ಚಿಕನ್ ಮಾಡಿದರೆ ಸುಮ್ಮನೆ ವೇಸ್ಟ್ ಆಗುತ್ತೆ, ಮತ್ತು ನಿಮಗೂ ಅದೇ ಥರ ಜಾಸ್ತಿ ಓವರಾಗಿ ತೋರಿಸೋದು ಬೇಡ ಅಂತ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಚಿಲ್ಲಿ ಫ್ಲೆಕ್ಸು, ವೈಟ್ ಪೆಪ್ಪರು ಮತ್ತು ಅರ್ಧ ಸ್ಪೂನ್ ಕಾರ್ನ್ಫ್ಲೋರು, ಅರ್ಧ ಸ್ಪೂನ್ ಮೈದಾ ಹಾಕ್ಕೋತಾ ಇದ್ದೀನಿ. ನಾವು ಬರೀ ಅಕ್ಕಿ ಪುಡಿ ಬೇಕಾದರೂ ಹಾಕೋಬೋದು ಅಥವಾ ಕಡಲೆ ಹಿಟ್ಟು ಬೇಕಾದರೂ ಹಾಕೋಬೋದು. ಆದರೆ ಈ ಸಾಸ್ ಎಲ್ಲ ಹಾಕಬೇಕಾದ್ರೆ ನಮಗೆ ಇದರಲ್ಲಿ ಅಕ್ಕಿ ಪುಡಿ ಅಥವಾ ಕಡಲೆ ಹಿಟ್ಟು ಅಷ್ಟೊಂದು ಕಾಂಬಿನೇಷನ್ ಅಲ್ಲ. ಹಾಗಾಗಿ ನಾನು ಇದಕ್ಕೆ ಕಾರ್ನ್ಫ್ಲೋರ್ ಮತ್ತು ಸ್ವಲ್ಪ ಮೈದಾ ಹಾಕ್ಕೊಂಡಿದ್ದೀನಿ. ಇವಾಗ ಚಿಕನ್ ಆಲ್ರೆಡಿ ಕೋಟಿಂಗ್ ಮಾಡಿ ಒಂದು 20 ನಿಮಿಷ ಇಟ್ಟಿದ್ದೀನಿ. ಇವಾಗ ಎಣ್ಣೆ ಬಿಸಿಯಾಗಿದೆ. ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಮತ್ತು ನೀವು ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೋದು, ಆದರೆ ನಾನು ಶುಂಠಿ ಬೆಳ್ಳುಳ್ಳಿನ ನಾರ್ಮಲ್ ಆಗಿ ಇವಾಗ ಚಿಕನ್ ಪ್ರೊಸೆಸಿಂಗಲ್ಲಿ ಹಾಕ್ತೀನಿ. ಯಾಕೆಂದರೆ ತಿನ್ನಬೇಕಾದ್ರೆ ಒಂದೊಂದು ಪೀಸ್ ಬೆಳ್ಳುಳ್ಳಿ ಅಥವಾ ಶುಂಠಿ ಸಿಕ್ಕಿದರೆ ಚೆನ್ನಾಗಿರುತ್ತೆ. ಮತ್ತು ಚಿಲ್ಲಿ ಫ್ಲೆಕ್ಸ್ ಹಾಕಿರೋದ್ರಿಂದ ಇದೇ ಥರ ತೆಗೆದು ತಿನ್ಬೋದು ನೀವು ಪೀಸ್ನ, ಅದು ಚೆನ್ನಾಗಿರುತ್ತೆ ಈ ಪಕೋಡ ಥರ. ಓಕೆ, ಆದರೆ ನಾನು ಇದಕ್ಕೆ ಚಿಲ್ಲಿ ಫ್ಲೆಕ್ಸ್ ಏನಕ್ಕೆ ಹಾಕಿರೋದು ಅಂದರೆ ಚೆನ್ನಾಗಿರುತ್ತೆ, ಸ್ವಲ್ಪ ಟೇಸ್ಟಿಯಾಗಿರುತ್ತೆ, ಅದಕ್ಕೋಸ್ಕರ. ಇವಾಗ ಪ್ಯಾನ್ ಬಿಸಿಯಾಗಿದೆ. ಇದಕ್ಕೆ ಸ್ವಲ್ಪ ನಾನು ಎಣ್ಣೆ ಹಾಕಿದ್ದೀನಿ ಮತ್ತು ಬೆಳ್ಳುಳ್ಳಿನ ನಾನು ಸಿಪ್ಪೆ ಸಮೇತ ಹಾಕಿದ್ದೀನಿ. ಯಾಕೆಂದರೆ ಆ ಸಿಪ್ಪೆಯಲ್ಲಿ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ. ಅದಾದ ನಂತರ ನಾನಿವಾಗ ಕ್ಯಾಪ್ಸಿಕಮ್, ಆನಿಯನ್, ಗ್ರೀನ್ ಚಿಲ್ಲಿ, ಜಿಂಜರ್ ಇಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಇದು ಸ್ವಲ್ಪ ಬೇಯಿಸಿದ ತಕ್ಷಣವೇ ಇದಕ್ಕೆ ನಾವು ಡೈರೆಕ್ಟಾಗಿ ಚಿಕನ್ ಹಾಕೋಣ. ಯಾಕೆಂದರೆ ನಂಗೆ ಸ್ವಲ್ಪ ಸ್ಪೈಸಿ ಬೇಕು. ಹಾಗಾಗಿ ನಾನೇನು ಮಾಡಿದ್ದೀನಿ, ಇವಾಗ ನಾರ್ಮಲಾಗಿ ಚಿಕನ್ನ ಹಾಗೆ ಹಾಕ್ಕೊಂಡಿದ್ದೀನಿ, ಪ್ಲಸ್ ಚಿಲ್ಲಿ ಫ್ಲೆಕ್ಸ್ ಆ್ಯಡ್ ಮಾಡಿದ್ದೀನಿ. ನಿಮಗೆ ಚಿಲ್ಲಿ ಫ್ಲೆಕ್ಸ್ ಬೇಡ ಅಂದರೆ ನೀವು ಹಾಕೋಬೇಡಿ. ಓಕೆ, ಚಿಲ್ಲಿ ಫ್ಲೆಕ್ಸ್ ಸ್ವಲ್ಪ ಸ್ಪೈಸಿ ಜಾಸ್ತಿ ಇರುತ್ತೆ. ನಿಮಗೆ ಬೇಕು ಅಂದರೆ ಯೂಸ್ ಮಾಡ್ಕೋಬೋದು, ಬೇಡ ಅಂದರೆ ಬೇಡ. ಮತ್ತು ಇವಾಗ ಚಿಕನ್ದು ಟೇಸ್ಟು ಆ ಗ್ರೇವಿಯಲ್ಲಿ ಬರಬೇಕು. ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ, 1 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. 1 ಸ್ಪೂನು ಚಿಲ್ಲಿ ಸಾಸ್, 1 ಸ್ಪೂನು ಟೊಮೆಟೊ ಸಾಸ್, 1 ಸ್ಪೂನು ಸೋಯಾ ಸಾಸ್. ಈ 3 ಸಾಸ್ಗಳನ್ನ ಒಂದೇ ಮೆಜರ್ಮೆಂಟಲ್ಲಿ ಹಾಕ್ಕೊಳ್ಳಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ, ಮತ್ತು ಸ್ವಲ್ಪ ಕಲ್ಲರ್ಗೋಸ್ಕರ ನಾನೇನು ಮಾಡಿದ್ದೀನಿ, ಕಾಶ್ಮೀರಿ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡ್ರಲ್ಲಿ ಕಲರ್ ಬರುತ್ತೆ, ಜಾಸ್ತಿ ಸ್ಪೈಸಿ ಇರಲ್ಲ. ಆಲ್ರೆಡಿ ನಾನು ಇದಕ್ಕೆ ಚಿಲ್ಲಿ ಫ್ಲೆಕ್ಸ್ ಹಾಕ್ಕೊಂಡಿದ್ದೀನಿ, ಹಾಗಾಗಿ ಸ್ವಲ್ಪ ಸ್ಪೈಸಿ ಇರುತ್ತೆ. ನಿಮಗೆ ಬೇಕಂದರೆ ನೀವು ಚಿಲ್ಲಿ ಪೌಡ್ರ್ ಹಾಕೋಬೇಕಂತ ಇಲ್ಲ,
ಮತ್ತು ಫುಡ್ ಕಲರ್ನ ನೀವು ಬಳಸದೇ ಇರೋದೇ ತುಂಬ ಒಳ್ಳೆಯದು, ಯಾಕೆಂದರೆ ಅದರಲ್ಲಿ ಪೇಂಟ್ ಕಂಟೆಂಟ್ ಇರುತ್ತೆ ಹಾಗಾಗಿ. ಮತ್ತು ಸ್ಪೈಸಿ ಜಾಸ್ತಿ ಆಗೋಗಿದೆ, ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಸ್ಪೈಸಿಗೋಸ್ಕರ ಪ್ಲಸ್ ರುಚಿಗೋಸ್ಕರ 1 ಸ್ಪೂನು ಸಕ್ಕರೆ ಹಾಕ್ತಾಯಿದ್ದೀನಿ. ಮತ್ತು ಇನ್ನೂ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್, ಮತ್ತು ಇನ್ನೂ ಸ್ವಲ್ಪ ನೀರು ಹಾಕಿ ಚೆಂದ ಮಾಡಿ ಬೇಯಿಸೋಣ. ಯಾಕೆಂದರೆ ಕ್ಯಾಪ್ಸಿಕಮ್, ಆನಿಯನ್ ಪ್ಲಸ್ ಚಿಕನ್ ಫ್ರೈ ಆಗಿದೆ, ಅದು ಇನ್ನೂ ಸಾಫ್ಟ್ ಆಗುತ್ತೆ, ಜ್ಯೂಸಿ ಆಗುತ್ತೆ. ಹಾಗಾಗಿ ನಾನು ಇವಾಗ ಇದಕ್ಕೆ ನೀರು ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ. ಮತ್ತು ನಾನಿಲ್ಲಿ ಇವಾಗ ಇದರಲ್ಲಿ ಟೇಸ್ಟಿಂಗ್ ಪೌಡರ್ ಇಲ್ಲ ಎರೋಮೆಟಿಕ್ ಪೌಡ್ರ್ ಅಂತ ಬರುತ್ತೆ, ಇಲ್ಲ ಮ್ಯಾಗಿ ಕ್ಯೂಬ್ಸ್, ಇದನ್ನು ಏನು ಬೇಕಾದರೂ ಹಾಕೋಬೋದು ನಿಮ್ಗೆ ಇನ್ನೂ ಟೇಸ್ಟಿಯಾಗಿ ಬೇಕು ಅಂದರೆ. ಬಟ್ ಅದಷ್ಟು ಹೆಲ್ತಿಗೆ ಒಳ್ಳೆಯದಲ್ಲ. ಇವಾಗ ಇದು ಖಾರ ಸ್ವಲ್ಪ ಜಾಸ್ತಿ ಆಗಿದೆ ಮತ್ತು ಸ್ವೀಟ್ನೆಸ್ ಸ್ವಲ್ಪನೂ ಇಲ್ಲ. ಹಾಗಾಗಿ ನಾನು ಸ್ವಲ್ಪ ಟೊಮೆಟೊ ಸಾಸ್ ಪ್ಲಸ್ 1 ಸ್ಪೂನಷ್ಟು ಸೋಯಾ ಸಾಸ್. ಹಂಗಾದರೆ ನಾವೇನು ಮಾಡಬೇಕು ಅಂದರೆ ಟೊಮೆಟೊ ಸಾಸ್ 2 ಸ್ಪೂನ್ ಹಾಕಬೇಕು, ಹಾಗೆಯೇ ಸೋಯಾ ಸಾಸ್ ಕೂಡ 2 ಸ್ಪೂನ್ ಹಾಕಬೇಕು. ಆವಾಗ ಅದರದ್ದು ಫ್ಲೇವರು ಟೇಸ್ಟು ಜಾಸ್ತಿ ಬರುತ್ತೆ. ಮತ್ತು ನಾವು ಈ ಮ್ಯಾಗಿ ಕ್ಯೂಬ್ ಇದಕ್ಕೆ ಯೂಸ್ ಮಾಡ್ಕೋಬೋದು, ಬಟ್ ಟೇಸ್ಟ್ ಜಾಸ್ತಿ ಬರುತ್ತೆ, ಬಟ್ ಬೇಡ ಅಂತ, ಓಕೆನಾ. ಹಾಗಾಗಿ ನಾವು ಮಾಡೋ ಅಡುಗೆ ಯಾವ ಥರ ಇರಬೇಕಂದ್ರೆ ಸಿಂಪಲ್ಲಾಗಿ ಈಸಿಯಾಗಿರಬೇಕು ಮತ್ತು ತಿನ್ನೋದಕ್ಕೂ ರುಚಿಯಾಗಿರಬೇಕು. ನೀವು ನಾರ್ಮಲ್ ಆಗಿರೋ ಅಡುಗೆನ ಏನೇ ಒಂದು ಐಟಮ್ ಮಾಡಿ ನೀವು ತಿನ್ನಬೇಕಾದ್ರೆ ಅದು ಫಸ್ಟ್ ಬೈಟಲ್ಲಿ ಟೇಸ್ಟ್ ಸಿಗಲ್ಲ. ಅದೇ ಇವಾಗ ಟೇಸ್ಟಿಂಗ್ ಪೌಡರ್ ಅಥವಾ ಬೇರೆ ಅರೋಮೆಟಿಕ್ ಪೌಡರ್ ಇದೆಲ್ಲ ಹಾಕಿದರೆ ಏನಾಗುತ್ತೆ, ನಿಮಗೆ ಟೇಸ್ಟ್ ಫೀಲ್ ಆಗುತ್ತೆ, ಬಟ್ ಅದು ಬೇಕಾಗಿರಲ್ಲ. ಮತ್ತು ಇವಾಗ ನಾನು ಆ ಚಿಕನು ಪ್ಲಸ್ ಗ್ರೇವಿ ಎರಡೂ ಥಿಕ್ನೆಸ್ ಆಗಿ ಒಂದು ಸ್ಟಾರ್ಚ್ ಥರ ಇರಬೇಕು. ಅದಕ್ಕೋಸ್ಕರ ನಾನು ಕಾರ್ನ್ಫ್ಲೋರ್ 1.5 ಸ್ಪೂನ್ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಸ್ವಲ್ಪ ಮೀಡಿಯಮಾಗಿ ಲೂಸಾಗಿ ಇಟ್ಕೊಳ್ಳಿ. ಯಾಕೆಂದರೆ ಸ್ವಲ್ಪ ಜಾಸ್ತಿ ಓವರ್ ಆದರೆ ಅದು ಒಂಥರ ಹಲ್ವಾ ಥರ ಆಗೋಗ್ಬಿಡುತ್ತೆ. ಹಾಗಾಗಿ ಮೀಡಿಯಮ್ ಲೂಸಲ್ಲಿ ಇಟ್ಕೊಂಡು ಸ್ವಲ್ಪ ಹಾಕಿ ಅದನ್ನು ಚೆಂದ ಮಾಡಿ ನಾವು ಮಿಕ್ಸ್ ಮಾಡೋಣ. ಆವಾಗೇನಾಗುತ್ತೆ, ಈ ಚಿಕನು ಪ್ಲಸ್ ಆ ಗ್ರೇವಿ ಒಂದಕ್ಕೊಂದು ಹೊಂದಾಣಿಕೆಯಿಂದಿರುತ್ತೆ. ಇವಾಗ ನೋಡಿ ಯಾವ ಥರ ಥಿಕ್ನೆಸ್ ಆಗಿ ಕಾಣಿಸ್ತಾ ಇದೆ ಅಂತ. ಆವಾಗ ನಿಮಗೆ ತಿನ್ನೋದಕ್ಕೂ ಸ್ವಲ್ಪ ಚೆನ್ನಾಗಿರುತ್ತೆ. ಮತ್ತು ಚಪಾತಿ ಜೊತೆ ಅಥವಾ ಪರೋಟದ ಜೊತೆ ಅಥವಾ ರೈಸ್ ಜೊತೆನೂ ತಿನ್ನೋರಿದ್ದಾರೆ. ಚಿಲ್ಲಿ ಚಿಕನ್ ಇವಾಗ ಇದೇ ಥರ ಮಾಡಿ ತಿನ್ನಬೇಕಂತ ಏನೂ ಇಲ್ಲ. ನೀವು ಡೈರೆಕ್ಟಾಗಿ ಕ್ಯಾಪ್ಸಿಕಮ್, ಆನಿಯನ್, ಗ್ರೀನ್ ಚಿಲ್ಲಿ ಹಾಕಿ ಡೈರೆಕ್ಟಾಗಿ ನೀವು ಹಸಿ ಚಿಕನ್ ಹಾಕ್ಕೊಂಡು ಸೇಮ್ ಟು ಸೇಮ್ ಸಾಸ್ ಯೂಸ್ ಮಾಡಿದ್ರೂ ಚೆನ್ನಾಗಿರುತ್ತೆ. ಮತ್ತು ನಿಮ್ಗೆ ಇನ್ನೂ ಸ್ವಲ್ಪ ಟೇಸ್ಟ್ ಜಾಸ್ತಿ ಬೇಕು ಅಂದರೆ, ನಾವಿವಾಗ ಕನ್ನಡದವರು ಅಲ್ವಾ, ನಮಗೆ ಸ್ಪೆಷಾಲಿಟಿ ಏನಂದರೆ ಕ್ರಿಯೇಟಿವಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಅಥವಾ ಗರಂ ಮಸಾಲ ಹಾಕಿದರೆ ಇನ್ನೂ ಸ್ವಲ್ಪ ಟೇಸ್ಟ್ ಆಗಿರುತ್ತೆ. ಅದು ನಿಮಗೆ ಬೇಕಾದ ಥರ. ಇವಾಗ ನೋಡಿ ಸೂಪರಾಗಿ, ಸ್ಪೆಷಲಾಗಿ, ಕಲರ್ಫುಲ್ಲಾಗಿ ನಮ್ಮ ಚಿಲ್ಲಿ ಚಿಕನ್ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಬೇಕಾದರೂ ಹಾಕೋಬೋದು, ನಿಮ್ಗೆ ಇಷ್ಟ ಬಂತರ ಯಾವುದೇ ಒಂದು ಚೇಂಜಸ್ ಮಾಡ್ಕೋಬೋದು. ಇದರ ಮೇನ್ ಬೇಸ್ ಏನಿದೆಯೋ ಅದನ್ನು ಮಾತ್ರ ಕಂಟಿನ್ಯೂಸ್ ಮಾಡ್ಕೋಬೋದು. ನಾನಿವಾಗ ಸ್ವಲ್ಪ ಚಿಲ್ಲಿ ಫ್ಲೆಕ್ಸು ಹಾಕೋತಾ ಇದ್ದೀನಿ, ಯಾಕೆಂದರೆ ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿರಬೇಕು. ತಿನ್ನಬೇಕಾದ್ರೆ ಮೊದಲು ನೋಡಿದ ತಕ್ಷಣವೇ ನಮಗೆ ಹೊಟ್ಟೆ ತುಂಬಬೇಕು. ಹಾಗಾಗಿ ವೆರೈಟಿಯಾಗಿರೋ ಚಿಲ್ಲಿ ಚಿಕನ್ ರೆಡಿ. ಇದೇ ಥರ ಹೊಸ ರೆಸಿಪಿಗೋಸ್ಕರ ನನ್ನ ಚಾನಲ್ನ